ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಸ್ಟ್ರಿಂಗ್ ನಲ್ಲಿ ಏನೆಲ್ಲ ಫಂಕ್ಷನಾಲಿಟಿ ಮಾಡ್ಬೋದು ಅಂಡ್ ಸ್ಟ್ರಿಂಗ್ ನಲ್ಲಿ ಯಾವುದೆಲ್ಲ ಪ್ರಾಪರ್ಟೀಸ್ ಇದೆ ಅಂತ ನೋಡೋಣ. ನಿಮಗೆ ಸ್ಟ್ರಿಂಗ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಡೇಟಾ ಟೈಪ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ನೆಕ್ಸ್ಟ್ ಈ ವಿಡಿಯೋ ನೋಡಿ. ಓಕೆ, ನಾನಿಲ್ಲಿ ಕೆಲವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ದೀನಿ. ಲೈಕ್ ಕಾನ್ಸ್ಟ್ ಫಸ್ಟ್ ನೇಮ್ ದೀಕ್ಷಿತ್, ಲಾಸ್ಟ್ ನೇಮ್ ಸೂರ್ಯ, ಏಜ್ 22, ಮೆಸೇಜ್ ಆ್ಯಂಡ್ ಟ್ಯಾಗ್ಸ್ HTML CSS JavaScript React ಅಂತ, ಆ್ಯಂಡ್ ಲೆಟ್ಗೆ ವ್ಯಾಲ್ ಆ್ಯಂಡ್ ವ್ಯಾಲ್ನ ಕನ್ಸೋಲ್ ಮಾಡಿದ್ದೀನಿ. ಇವಾಗ ಇದು ಏನು ಔಟ್ಪುಟ್ ಬರಲ್ಲ, ಅನ್ಡಿಫೈನ್ಡ್ ಅಂತ ಬರುತ್ತೆ. ಏನಕ್ಕೆ ಅಂದರೆ ಲೆಟ್ಗೆ ನಾವು ಯಾವುದೇ ವ್ಯಾಲ್ಯೂನ ಕೊಟ್ಟಿಲ್ಲ. ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅದು ಅನ್ಡಿಫೈನ್ಡ್ ಆಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ನಾನು ಕೆಲವರು ಬಿಗಿನರ್ಸಲ್ಲಿ ಡೌಟ್ ನೋಡಿದ್ದೀನಿ. ಏನಂದರೆ ಇಲ್ಲಿ ಕಾನ್ಸ್ಟಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀರಾ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ, ಆ್ಯಂಡ್ ಲೆಟ್ಟಿಗೆ ವ್ಯಾಲ್ ಅಂತ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀರಾ, ಕನ್ಸೋಲ್ ಲಾಗಿಗೆ ವ್ಯಾಲ್ ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ವ್ಯಾಲಿಗೆ ಕೊಟ್ಟರೆ ಅದು ಔಟ್ಪುಟ್ ಬರುತ್ತೆ. ಹೇಗೆ ಅಂತ ಕೆಲವರು ಬಿಗಿನರ್ಸ್ ಕೇಳಿದ್ದಾರೆ. ಇನ್ನು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕಾನ್ಸ್ಟ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀವಿ ಆ್ಯಂಡ್ ಲೆಟ್ಟಿಗೆ ವೇರಿಯೇಬಲ್ ಮಾತ್ರ ಡಿಕ್ಲೇರ್ ಮಾಡಿದ್ದೀವಿ, ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ. ಆ್ಯಂಡ್ ಅದೇ ವ್ಯಾಲ್ಯೂಗೆ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ, ಅದು ಇಲ್ಲಿ ಔಟ್ಪುಟ್ ಬರುತ್ತೆ. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್, ಇಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಲೆಟ್ಟಿಗೆ ವ್ಯಾಲ್ ಅಂತ ಕೊಟ್ಟಿದ್ದೀವಿ, ವ್ಯಾಲ್ಯೂ ಕೊಟ್ಟಿಲ್ಲ, ಜಸ್ಟ್ ವೇರಿಯೇಬಲ್ ಮಾತ್ರ ಡಿಕ್ಲೇರ್ ಮಾಡಿ, ವೇರಿಯೇಬಲ್ ನೇಮ್ ಮಾತ್ರ ಡಿಕ್ಲೇರ್ ಮಾಡಿದ್ದೀವಿ. ಆ್ಯಂಡ್ ಆ ವೇರಿಯೇಬಲ್ ನೇಮ್ಗೆ ಈ ವೇರಿಯೇಬಲ್ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀವಿ, ಔಟ್ಪುಟ್ ಬರುತ್ತೆ ದೀಕ್ಷಿತ್ ಸೂರ್ಯ, ಫಸ್ಟ್ ನೇಮ್ ದೀಕ್ಷಿತ್, ಲಾಸ್ಟ್ ನೇಮ್ ಸೂರ್ಯ. ಓಕೆ, ಸಿಂಪಲ್. ಸ್ಟ್ರಿಂಗ್ ಮೆಥಡ್ನ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ನಾವು ಇದು ನೋಡಿದ್ವಿ, ವ್ಯಾಲ್ಯೂ ಫಸ್ಟ್ ನೇಮ್ ಲಾಸ್ಟ್ ನೇಮ್, ಅದು ಫಸ್ಟ್ ನೇಮ್ ದೀಕ್ಷಿತ್, ಲಾಸ್ಟ್ ನೇಮ್ ಸೂರ್ಯ ಅಂತ ಬಂದಿದೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮಿಗೆ ಗ್ಯಾಪ್ ಇಲ್ಲ, ಒಟ್ಟಿಗೆ ಬಂದಿದೆ ದೀಕ್ಷಿತ್ ಸೂರ್ಯ ಅಂತ, ದೀಕ್ಷಿತ್ ಮಧ್ಯೆ ಗ್ಯಾಪ್ ಇಲ್ಲ. ಓಕೆ, ಈ ಗ್ಯಾಪ್ ಬೇಕು ಅಂದರೆ ನೆಕ್ಸ್ಟ್ ಮೆಥಡ್ ನೋಡೋಣ. ನಾವು ಕಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ಮೆಥಡ್ ಬಂದು ಕನ್ಕ್ಯಾಟ್ ಅಂತ. ಈ ಕನ್ಕ್ಯಾಟು ಇಲ್ಲಿ ಫಸ್ಟ್ ನೇಮ್ ಮಧ್ಯ ನಾವು ಗ್ಯಾಪ್ ಬೇಕಂದರೆ ಡಾಟ್ ಕನ್ಕ್ಯಾಟ್ ಅಂತ ಹಾಕಿ ಡಬಲ್ ಕೋಟ್ ಮಧ್ಯ ಗ್ಯಾಪ್ ಇಟ್ಟು ಇಲ್ಲಿ ಲಾಸ್ಟ್ ನೇಮ್ ಅಂತ ಬರೆದಿದ್ದೀವಿ. ಇಲ್ಲಿ ಗ್ಯಾಪ್ ಬಂದಿದೆ ದೀಕ್ಷಿತ್ ಸೂರ್ಯ ಅಂತ. ಇನ್ನೊಂದು ಟೈಪ್ ಇದೆ, ಅದು ಕನ್ಕ್ಯಾಟಿನೇಷನ್ ಅಂತ. ಅದರಲ್ಲಿ ಏನು ನೋಡೋಣ, ಇಲ್ಲಿ ಫಸ್ಟ್ ನೇಮ್ ಡಬಲ್ ಕೋಟಲ್ಲಿ ಗ್ಯಾಪ್ ಇದೆ ಆ್ಯಂಡ್ ಲಾಸ್ಟ್ ನೇಮ್ ಸೇಮ್ ದೀಕ್ಷಿತ್ ಸೂರ್ಯ ಹತ್ರ ಗ್ಯಾಪ್ ಬಂದಿದೆ. ನೆಕ್ಸ್ಟು ಅಪೆಂಡ್. ಈ ಅಪೆಂಡ್ ಅಂದರೆ ಲೈಕ್ ನಾನಿಲ್ಲಿ ಫಸ್ಟ್ ಇದು ಕಮೆಂಟ್ ಮಾಡೋಣ. ವ್ಯಾಲಿಗೆ ದೀಕ್ಷಿತ್ ಅಂತ ನೇಮ್ ಕೊಟ್ಟಿದ್ದೀನಿ ಆ್ಯಂಡ್ ವ್ಯಾಲಿಗೆ ಸೂರ್ಯ ಅಂತ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಗ್ಯಾಪ್ ಬಂದಿಲ್ಲ. ಏನಕ್ಕೆ ಅಂದರೆ ಇದು ದೀಕ್ಷಿತ್ ಅಂತ ನೇಮ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅಲ್ಲೂ ಕೂಡ ಗ್ಯಾಪ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಈಕ್ವಲ್ಸ್ ಇದೆ ಆ್ಯಂಡ್ ಇಲ್ಲಿ ಪ್ಲಸ್ ಈಕ್ವಲ್ಸ್ ಇದೆ. ಇದನ್ನು ನಾವು ಅಡಿಷನಲ್ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಅಂದರೆ ಓಲ್ಡ್ ವ್ಯಾಲ್ಯೂಗೆ ನ್ಯೂ ವ್ಯಾಲ್ಯೂನ ಸೇರಿಸುತ್ತೆ. ಲೈಕ್ ಇಲ್ಲಿ ದೀಕ್ಷಿತ್ ಅನ್ನೋದು ಓಲ್ಡ್ ವ್ಯಾಲ್ಯೂ ಪ್ಲಸ್ ಈಕ್ವಲ್ಸ್ ಅಡಿಷನಲ್ ಆಪರೇಟರ್ ಆ್ಯಂಡ್ ಸೂರ್ಯ ನ್ಯೂ ವ್ಯಾಲ್ಯೂ. ಓಲ್ಡ್ ವ್ಯಾಲ್ಯೂ ನ್ಯೂ ವ್ಯಾಲ್ಯೂಗೆ ಜಾಯಿನ್ ಮಾಡೋಕ್ಕೆ ಇದನ್ನ ಅಡಿಷನಲ್ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು, ಇಲ್ಲಿರೋ ವ್ಯಾಲ್ಯೂನ ತಗೊಂಡಿಲ್ಲ. ಇಲ್ಲಿ ಈ ಅಪೆಂಡಿಗೆ ಇಲ್ಲಿರೋ ವೇರಿಯೇಬಲ್ನ ತಗೊಂಡಿಲ್ಲ, ಇಲ್ಲಿ ಬೇಕಾದ್ರೆ ಬೇರೆ ತಗೊಳ್ಳಿ. ತಗೊಂಡ್ರೆ ಇಲ್ಲಿ ನೋಡ್ಬೋದು ಪ್ರಿಯ ಆ್ಯಂಡ್ ಸೂರ್ಯ ಬರುತ್ತೆ. ಓಕೆ, ಇದು ಅಪೆಂಡ್. ಈ ಅಪೆಂಡ್ ಮತ್ತು ಕನ್ಕ್ಯಾಟಿನೇಷನ್ ಬಗ್ಗೆ ಇನ್ನು ಮುಂದೆ ನಾವು ಡೀಪಾಗಿ ತಿಳ್ಕೊಳ್ಳೋಣ. ಇಲ್ಲಿ ಇಷ್ಟ ತಿಳ್ಕೊಂಡಿರಿ ಸಾಕು. ಓಕೆ, ಒಂದು ಲೈನ್ ಪೂರ್ತಿ ಬರೀಬೇಕು ಅಂದ್ಕೊಳ್ಳಿ ನೀವು. ಲೈಕ್ ಈ ಥರ, ಹೆಲೋ ಮೈ ನೇಮ್ ಈಸ್
ಈ ವ್ಯಾಲ್ಯೂ ಫಸ್ಟ್ ನೇಮ್ ದೀಕ್ಷಿತ್ ಆ್ಯಂಡ್ ಮೈ ಏಜ್ 22. ಇಲ್ಲಿ ಏಜ್ ಅಂತ ಹಾಕಿದ್ದೀವಿ. ಇಲ್ಲಿ ಹೆಲೋ ಮೈ ನೇಮ್ ಇಸ್ ದೀಕ್ಷಿತ್ ಆ್ಯಂಡ್ ಮೈ ಏಜ್ 22 ಅಂತ ಬಂದಿದೆ. ಓಕೆ, ಇದೇನು ಸಿಂಪಲ್, ಇದೆಲ್ಲ ಸಿಂಪಲ್ ಆಗಿದೆ. ಸೊ ಇದು ಬಿಗಿನರ್ಸ್ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಲ್ಯಾಂಗ್ವೇಜಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ತುಂಬ ಟಫ್ ಮಾಡಿಕೊಂಡ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತೀರಾ. ಅದಕ್ಕೆ ಈಸಿ ವೇನಲ್ಲಿ ಕಲಿತಾ ಹೋಗೋಣ. ನೆಕ್ಸ್ಟ್ ಬಂದು ಲೆಂತ್. ಲೈಕ್ ಫಸ್ಟ್ ನೇಮ್ ಡಾಟ್ ಲೆಂತ್ ಅಂತ ಕೊಟ್ಟರೆ ಫಸ್ಟ್ ನೇಮಲ್ಲಿ ಎಷ್ಟು ವರ್ಡ್ಸ್ ಇದೆ ಅಂತ ಕೌಂಟ್ ಮಾಡುತ್ತೆ. ಲೈಕ್ ಈ ದೀಕ್ಷಿತ್ ಅನ್ನೋ ನೇಮ್ನಲ್ಲಿ 9 ವರ್ಡ್ಸ್ ಇದೆ. ಲೈಕ್ 3, 6, 9. ನೀವು ಬೇರೆ ಸ್ಟ್ರಿಂಗ್ದು ಲೆಂತ್ ನೋಡ್ಬೇಕಂದ್ರೆ ಸಿಂಪಲ್ ಆಗಿ ನೋಡ್ಬೇಕಂದ್ರೆ ಆ ಸ್ಟ್ರಿಂಗ್ದು ವೇರಿಯೇಬಲ್ ನೇಮ್ ಕೊಡಿ. ಲೈಕ್ ನಾನು ಮೆಸೇಜ್ ಅಂತ ಕೊಟ್ಟರೆ 22 ಲೆಂತ್ ಇದೆ. ಆ್ಯಂಡ್ ಈ ಲೆಂತು ಸ್ಟ್ರಿಂಗಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಂಬರಿಗೆಲ್ಲ ಅಪ್ಲೈ ಆಗಲ್ಲ. ಲೈಕ್ ನಂಬರ್ ಅಂತ ಹಾಕಿದ್ರೆ ಅನ್ಡಿಫೈನ್ಡ್ ಅಂತ ಬರುತ್ತೆ. ಓಕೆ, ಈ ಲೆಂತ್ ಅನ್ನೋದು ಸ್ಟ್ರಿಂಗಿಗೆ ಮಾತ್ರ. ನೆಕ್ಸ್ಟ್ ಒಂದು ಬಂದು ಚೇಂಜ್ ಕೇಸ್. ಈ ಲೈನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಪ್ಪರ್ ಕೇಸ್ ಇರೋದು ಲೋವರ್ ಕೇಸ್ ಆಗುತ್ತೆ, ಲೋವರ್ ಕೇಸ್ ಇರೋದು ಅಪ್ಪರ್ ಕೇಸ್ ಆಗುತ್ತೆ. ಲೈಕ್ ಇಲ್ಲಿ ಟು ಅಪ್ಪರ್ ಕೇಸ್ ಅಂತ ಕೊಟ್ಟರೆ ಎಲ್ಲ ವರ್ಡ್ಸ್ ಕೂಡ ಅಪ್ಪರ್ ಕೇಸಲ್ಲಿರುತ್ತೆ. ಲೋವರ್ ಕೇಸ್ ಅಂತ ಕೊಟ್ಟರೆ ಎಲ್ಲ ವರ್ಡ್ಸ್ ಕೂಡ ಲೋವರ್ ಕೇಸಲ್ಲಿ ಇರುತ್ತೆ. ಜಸ್ಟ್ ಸಿಂಪಲ್. ಆ್ಯಂಡ್ ನೆಕ್ಸ್ಟು ಫಸ್ಟ್ ನೇಮ್ ಇಂಡೆಕ್ಸ್ 2 ಅಂತ ಕೊಟ್ಟಿದ್ದೀವಿ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ. ಆ್ಯಂಡ್ ಫಸ್ಟ್ ನೇಮಲ್ಲಿ ಇಂಡೆಕ್ಸ್ 2ನಲ್ಲಿ ಯಾವುದಿದೆ ಅದಿಲ್ಲಿ ಶೋ ಆಗುತ್ತೆ. ಇಂಡೆಕ್ಸು ಕೌಂಟ್ ಆಗೋದು 0ಇಂದ 0, 1, 2 ಈ ಅಂತಿದೆ. ಲೈಕ್ ನಾನು ಇಲ್ಲಿ 4 ಅಂತ ಕೊಟ್ಟರೆ ಅದು ಎಸ್ ಅಂತ ಬರುತ್ತೆ. ಲೈಕ್ ಇಲ್ಲಿ ಕೌಂಟ್ ಮಾಡಿ 0, 1, 2, 3, 4 ಎಸ್. ಓಕೆ, ಇಂಡೆಕ್ಸ್ ಯಾವತ್ತಿರ ಕೌಂಟ್ ಆಗೋದು 0ಇಂದ, ಲೆಂತು ಶೋ ಆಗೋದು 1ಇಂದ. ಓಕೆ, ಇದು ನೆನಪಿಟ್ಕೊಳ್ಳಿ. ಆ್ಯಂಡ್ ಇಂಡೆಕ್ಸ್ ಆಫ್, ಇವಾಗ ಇಲ್ಲಿ ಇಂಡೆಕ್ಸ್ ನಂಬರ್ ಮಾಡಿದ್ವಿ, ಅದೇ ಥರ ನಾವಿಲ್ಲಿ ಫಸ್ಟ್ ನೇಮಲ್ಲಿ ಇಂಡೆಕ್ಸ್ ಆಫ್ ಕೆ ಎಷ್ಟು ಅಂತ ನೋಡೋದಾದರೆ 3, 0, 1, 2, 3. ಓಕೆ, ಆ್ಯಂಡ್ ಲಾಸ್ಟ್ ಇಂಡೆಕ್ಸ್ ಆಫ್ ಅಂದರೆ ಲಾಸ್ಟಿಂದ ಕೌಂಟ್ ಆಗುತ್ತೆ. ಲಾಸ್ಟಿಂದ ಅದು ಎಸ್ 4, 0, 1, 2, 3, 4. ಓಕೆ, ಸಿಂಪಲ್. ಇಂಡೆಕ್ಸ್ ಆಫ್ ಅಂದರೆ ಸ್ಟಾರ್ಟಿಂಗಿಂದ, ಲಾಸ್ಟ್ ಇಂಡೆಕ್ಸ್ ಆಫ್ ಅಂದರೆ ಎಂಡಿಂಗಿಂದ. ಆ್ಯಂಡ್ ನೆಕ್ಸ್ಟು ಕ್ಯಾರೆಕ್ಟರ್. ಲೈಕ್ ಟು ಫೈಂಡ್ ಅ ಕ್ಯಾರೆಕ್ಟರ್, ಅದಕ್ಕೆ ಕ್ಯಾರೆಕ್ಟರ್ ಅಂತ ಒಂದು ಫಂಕ್ಷನ್ ಇದೆ. ಲೈಕ್ ಕ್ಯಾರೆಕ್ಟರ್ ಅಟ್ ಟು ಫೈಂಡ್ ದ 4th ಕ್ಯಾರೆಕ್ಟರ್ ಫಸ್ಟ್ ನೇಮ್ನಲ್ಲಿ ಎಸ್ 0, 1, 2, 3, 4. ಎಸ್ ಅನ್ನೋದು 4th ಕ್ಯಾರೆಕ್ಟರ್ ಫಸ್ಟ್ ನೇಮ್ ವೇರಿಯೇಬಲ್ನಲ್ಲಿ. ಓಕೆ, ನೆಕ್ಸ್ಟ್ ಬಂದು ಸಬ್ಸ್ಟ್ರಿಂಗ್. ಸಬ್ಸ್ಟ್ರಿಂಗ್ ಅಂದರೆ 0 to 4 ಮಧ್ಯ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. ಲೈಕ್ 0, 1, 2, 3. ಇದು 0ಇಂದ ಕೌಂಟ್ ಆಗುತ್ತೆ. ಲೈಕ್ 0ಇಂದ 4ವರೆಗೂ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. 0, 1, 2, 3 ಅದು 4 ಕ್ಯಾರೆಕ್ಟರ್. ಓಕೆ, DWK ಅಂತ ಇದೆ.
ನೆಕ್ಸ್ಟ್ ಒಂದು ಬಂದು ಸ್ಲೈಸ್. ಈ ಸ್ಲೈಸ್ ಅನ್ನೋದು ಸೇಮ್ ಸಬ್ಸ್ಟ್ರಿಂಗ್ ಥರನೇ, ಸೇಮ್ 0 to 4 ಅಂತ ಕೊಟ್ಟಿದ್ದೀವಿ. ಅದ್ರ ಮಧ್ಯೆ ಇರೋ ಕ್ಯಾರೆಕ್ಟರ್ನ ಶೋ ಮಾಡುತ್ತೆ. 0, 1, 2, 3 ಆ್ಯಂಡ್ 4ನ ಕೌಂಟ್ ಮಾಡಲ್ಲ, 3 ಗಂಟ ಲಾಸ್ಟ್. ಓಕೆ, ನೆಕ್ಸ್ಟ್ ಬಂದು ಸ್ಪ್ಲಿಟ್. ಈ ಸ್ಪ್ಲಿಟ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಸ್ಪ್ಲಿಟ್ ಕನ್ವರ್ಟ್ ಟು ಎರ್ರೆಗೆ ಇದು ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಮೆಸೇಜ್ ಅನ್ನೋದನ್ನ ಸ್ಪ್ಲಿಟ್ ಮಾಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು, ಅರೇಗೆ ಕನ್ವರ್ಟ್ ಮಾಡುತ್ತೆ. ಲೈಕ್ ನಾವು ಸ್ಕ್ವೇರ್ ಬ್ರಾಕೆಟ್ ಒಳಗೆ ಬರೆಯೋದನ್ನ ನಾವು ಅರೇ ಅಂತ ಕರಿತೀವಿ. ಓಕೆ, ಲೆಂತ್ 5 ಇದು ಅರೇಗೆ ಕನ್ವರ್ಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಒಂದೊಂದೇ ವರ್ಡ್ ಕನ್ವರ್ಟ್ ಆಗಿದೆ. ಎಲ್ಲೂ ಮೈ ನೇಮ್ ಈಸ್ ಸೂರ್ಯ. ಇಲ್ಲಿ ನಾನು ಯಾವುದೇ ಕಾಮ ಕೊಟ್ಟಿಲ್ಲ, ಇಲ್ಲಿ ಒಂದೊಂದೇ ಕನ್ವರ್ಟ್ ಆಗಿದೆ, ಒಂದೊಂದೇ ವರ್ಡ್ ಆಗಿ. ಓಕೆ, ನೆಕ್ಸ್ಟು ಆ್ಯಂಡ್ ಲೆಂತ್ ಬಂದು 5. ಆ್ಯಂಡ್ ನಾನು ಆಲ್ರೆಡಿ ಟ್ಯಾಗ್ಸ್ ಬರ್ತಿದ್ದೀನಿ. ಲೈಕ್ ಈ ಟ್ಯಾಗಿಗೆ ಆಲ್ರೆಡಿ ನಾನು ಕಾಮಸ್ ಹಾಕಿದ್ದೀನಿ. ಅದನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ ಲೆಂತ್ ಒಂದೇ ಬರುತ್ತೆ. ಓಕೆ, ಒಂದೇ ಲೆಂತಲ್ಲಿ ಇರುತ್ತೆ ಇದೆಲ್ಲ ಟ್ಯಾಗ್ಸ್. ಸಿಂಪಲ್. ಆ್ಯಂಡ್ ರೀಪ್ಲೇಸ್ ಅಂದರೆ ನಾರ್ಮಲ್ ಇಂಗ್ಲೀಷ್ ವರ್ಡ್ಸ್ ಇವೆಲ್ಲ ಆರಾಮಾಗಿ ಅರ್ಥ ಆಗುತ್ತೆ. ಸೂರ್ಯ ಅಂತ ಎಲ್ಲಿರುತ್ತೆ ಅದರ ಹತ್ರ ಕರ್ಣ ಅಂತ ರೀಪ್ಲೇಸ್ ಆಗೋದು. ಲೈಕ್ ಮೆಸೇಜನ್ನು ವೇರಿಯೇಬಲಲ್ಲಿ ಸೂರ್ಯ ಅಂತ ವರ್ಡ್ ಇದ್ದರೆ ಅದ್ರ ರಿಪ್ಲೇಸ್ ಆಗಿ ಕರ್ಣ ಅಂತ ಕೊಟ್ಟಿದ್ದೀನಿ. ಲೈಕ್ ಇಲ್ಲಿ ಎಲ್ಲೋ ಮೈ ನೇಮ್ ಇಸ್ ಸೂರ್ಯ ಅಂತಿದೆ, ಈ ಸೂರ್ಯ ಅನ್ನೋ ವರ್ಡ್ಗೆ ಕರ್ಣ ಅಂತ ರೀಪ್ಲೇಸ್ ಆಗಿದೆ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಇನ್ಕ್ಲೂಡಸ್ ಅಂದರೆ ಲೈಕ್ ಈ ಮೆಸೇಜನ್ನು ವೇರಿಯೇಬಲ್ ಒಳಗೆ ಈ ದೀಕ್ಷೆ ಅಂತ ವರ್ಡ್ ಇದ್ದರೆ ಟ್ರೂ ಅಂತ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ಅಂತ ಬರುತ್ತೆ. ಲೈಕ್ ಮೆಸೇಜ್ ಒಳಗೆ ದೀಕ್ಷೆ ಅಂತ ಯಾವುದೇ ವರ್ಡ್ ಇಲ್ಲ. ಲೈಕ್ ನಾನಿವಾಗ ಫುಲ್ ವರ್ಡ್ ಬರೀಬೇಕು ಅಂತ ಏನು ರೂಲ್ ಇಲ್ಲ. ಲೈಕ್ ಎಸ್ ಅಂತ ಹಾಕಿದ್ರು ಕೂಡ ಇದ್ರೆ ಬರುತ್ತೆ. ಲೈಕ್ ಎಸ್ ಅನ್ನೋದು ಇದೆ. ಓಕೆ, ಇದ್ರ ಒಳಗೆ ಯಾವ್ದಾರ ಕ್ಯಾರೆಕ್ಟರ್ ಆರ್ ವರ್ಡ್ಸ್ ಆರ್ ಲೈನ್ಸ್ ಇದ್ರೆ ಅದು ಶೋ ಆಗುತ್ತೆ, ಇಲ್ಲಾಂದರೆ ಇದ್ರೆ ಅದು ಟ್ರೂ ಆಗುತ್ತೆ, ಇಲ್ಲಾಂದರೆ ಫಾಲ್ಸ್ ಆಗುತ್ತೆ. ಸಿಂಪಲ್. ಈ ಸ್ಟ್ರಿಂಗ್ ಮೆಥಡ್ಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಮುಂದಕ್ಕೆ. ಲೈಕ್ ನಾವಿಲ್ಲಿ ಕನ್ಕ್ಯಾಟಿನೇಷನ್ ಆ್ಯಂಡ್ ಅಪೆಂಡ್ ಅಷ್ಟು ಮುಂದೆ ಇನ್ನೂ ಸ್ವಲ್ಪ ಡೀಪಾಗಿ ನೋಡ್ತೀವಿ. ಆ್ಯಂಡ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಸಮ್ ಟೈಮ್ ಯೂಸ್ ಮಾಡ್ತೀವಿ. ಆ್ಯಂಡ್ ಲೆಂತ್ ಇನ್ನು ಮಿಕ್ಕಿದೆಲ್ಲ ಅಷ್ಟೊಂದೇನು ಯೂಸ್ ಮಾಡಲ್ಲ. ಜಸ್ಟ್ ತಿಳ್ಕೊಂಡಿರಿ. ಬಿಗಿನರ್ಸ್ಗೆ ತಿಳ್ಕೊಂಡಿದ್ರೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಅಷ್ಟೆ. ಓಕೆ, ಒಂದ್ಸರಿ ಪ್ರಾಕ್ಟೀಸ್ ಕೂಡ ಮಾಡಿ. ಆ್ಯಂಡ್ ಇದು ನಿಮಗೆ ಲ್ಯಾಂಗ್ವೇಜಸ್ ಈಸಿ ಅನಿಸುತ್ತೆ ಈ ಥರ ಎಲ್ಲ ಕಲ್ತ್ರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.